ಹೊಡೆದೋಗ್ಬಿಡ್ತಾವ ಅಂತ ಭಯ. ಒಂದು ಸ್ವಲ್ಪ ಸೈಡಲ್ಲಿ ಹೋಗ್ರಿ ರೀ. ಏನು ಆ ಕಡೆ ನೋಡ್ಕೊಂಡು ಈ ಕಡೆ ಬರ್ಬೇಡ ಅಣ್ಣ. ಟೂ ವೀಲರ್ ಆ ಕಡೆ ನೋಡ್ಕೊ. ಜರ್ಕಿನ್ ಹಾಕೊಡ್ರು ಚಳಿ ಕಂಟ್ರೋಲ್ ಆಗ್ತಾ ಇಲ್ಲ, ಹಂಗಾಗ್ಬಿಡೈತೆ. ಇಷ್ಟು ಟ್ಯಾಕ್ಟ್ರಿಗಳು ಓಡಾಡ್ತಿದಾವೆ ಅಂದರೆ ಈ ಸೀಸನ್ ಮುಗಿದ್ಮೇಲೆ ಇದು ಕಬ್ಬು ವರ್ಷಕ್ಕೆ ಒಂದು ಬೆಳೆನೋ 2 ಬೆಳೆನೋ ಬರುತ್ತೆ, ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ನನ್ನ ಪರಿಸ್ಥಿತಿ ಹೆಂಗೈತೆ ಅಂದರೆ ಚಳಿ ಹೇಳ್ಕೊಳಂಗಿಲ್ಲ. ಅಲ್ಲಿ ನೋಡಿ ನೀರು ಸ್ಪ್ರೇ ಹಾಕಿ ಹೊಡಿತಾ ಐತೆ. ನಮ್ಮ ಕೈ ನೋಡಿ ಹೆಂಗಾಗಿದೆ ಯಪ್ಪ, ಅಯ್ಯೋ ದೇವ್ರೇ. ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಟಾರ್ಪಲ್ ಹಾಕೋರು ಯಾರು ಇಲ್ಲ, ನಾವೇ ಹಾಕೋದು ಟಾರ್ಪಲ್ ಇವಾಗ. ಕಿಲೋಮೀಟ್ರ್ ಬರೋಕ್ಕೆ ಹೆಚ್ಚು ಕಮ್ಮಿ ಅರ್ಧ ಮುಕ್ಕಾಲು ಗಂಟೆ ಟೈಮ್ ತೊಗೊಂಡಿದೆ. ಈ ಕಬ್ಬಿನ ಗಾಡಿಯವರು ಸೈಡ್ ಕೊಡ್ತಾ ಇಲ್ಲ, ಹೋಯ್ತಾ ಇಲ್ಲ. ಹೊಸಿ ಕಬ್ಬಿನ ಗಾಡಿಯವರಲ್ಲ, ಸೆಂಟ್ರ್ ರೋಡ್, ಇವನಂತೂ ಸೆಂಟ್ರ್ ರೋಡ್ಗೆ ಹೋಯ್ತಾವನೆ, ಸೈಡ್ಗೆ ಹೋಯ್ತಿಲ್ಲ. 2 ಕಡೆಯಿಂದ ಕಬ್ಬಿನ ಗಾಡಿ, ಅಲ್ಲಿಂದ ಕೊಳವಿಯಿಂದ ಮುಂದೆ ಬಂದು ನೋಡಲಿ ಎಷ್ಟು ಸೆಂಟ್ರಲ್ಲಿ ಹೋಯ್ತಾನೆ. ಹೋಗಕ್ಕೆ ಬರ್ತಾಯಿಲ್ಲ, ಆಪೋಸಿಟ್ ಗಾಡಿ ಬರ್ತೈತೆ. ಏನು ಮಾಡೋಣ? ಕಬ್ಬಿನ ಸೀಸನ್ ಬಂದುಬಿಟ್ರೆ ಗಾಡಿಗಳು ಓಡ್ಸೋಕ್ಕಾಗಲ್ಲ. ಇವರು ಒಂದು ಲೆವೆಲ್ ಆಗಿದ್ದರೆ ಹೆಂಗೆ ಬೇಕಾದ್ರೆ ಹೊಡೆದ್ಬಿಡ್ಬೋದು. ನೋಡಿ ಎಷ್ಟೆಷ್ಟು ಆಚೆ ಇಟ್ಕೊಂಡವ್ರೆ, ಮಿರರ್ ಹೊಡಿತವೆ, ಮಿರರ್ ಹೊಡೆದೋಗ್ಬಿಡ್ತವೆ. ಅದರಲ್ಲಿ ಬೇರೆ ನೋಡೋನು ಎಷ್ಟು ಜಾಗ ಐತೆ ಸೈಡಲ್ಲಿ, ರೈಟ್ ಸೈಡ ಪೂರ್ತಿ ಸೆಂಟ್ರ್ ರೋಡಾಗ ಓಡಿಸ್ಕೊಂಡು ಹೋಗ್ತಾನೆ ಗಾಡಿನ. ಹೆಚ್ಚು ಕಮ್ಮಿ ನಾನು ಇವಾಗ ಗೋಕಾಕಲ್ಲಿದ್ದೀನಿ. ಇಷ್ಟೊತ್ತಿಗೆ ನಾನು ಮೂಡ್ಲಿಗೆಯಲ್ಲಿ ಇರಬೇಕಾಯಿತು. ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟು. ಎಲ್ಲಿ ಅವ್ರನ್ನ ಓವರ್ಟೇಕ್ ಮಾಡೋಕ್ಕೆ ಆಗ್ತಿಲ್ಲ ನೋಡಿ. ಫಸ್ಟ್ ಗೇರ್ ಬಿಟ್ಟರೆ ಸೆಕೆಂಡ್ ಗೇರ್ ತೆಗಿಯೋಕ್ಕಾಗ್ತಿಲ್ಲ, ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ. ಆಪೋಸಿಟ್ ಕಾರ್ಗಳು ಬರ್ತಾನೆ ಇರ್ತವೆ. ಟೂ ವೀಲರ್ ಇವನು ಎಷ್ಟು ಸೈಡಲ್ಲಿ ಹೋಗ್ತಾನೆ ಗೊತ್ತಾ ರೋಡಲ್ಲಿ. ಆ ಕಡೆ ನೋಡಿ, ಮುಂದೆ ನೋಡಿ ಎಷ್ಟು ಹೋಗ್ತಾನೆ. ಇವನು ನೋಡ್ರಿ ಹೆಂಗೆ ಹೋಗ್ತಾನೆ. ಯಪ್ಪ ಇವರೇ ಏನು ಮಾಡೋಣ? ಅವ್ರದ್ದು ಏನಾಗಲ್ಲ, ಹೋದ್ರೆ ನಮ್ಮದೇ ಹೋಗೋದು. ಹೊಡೆದ್ರೆ 2 ಗಾಡಿನ ಓವರ್ಟೇಕ್ ಮಾಡಬೇಕು, ಇಲ್ಲಾಂದರೆ 2 ಹಿಂದೆನೇ ಹೋಗ್ಬೇಕು. ಸೆಂಟ್ರಲ್ ನುಗ್ಸೋಣ ಅಂದರೆ ಗ್ಯಾಪು ಇಲ್ಲ, ಏನೂ ಇಲ್ಲ ನೋಡಿ. ಆಪೋಸಿಟ್ ಬೇರೆ ಬರ್ತೈತೆ ಹಂಗೆ ಕಬ್ಬಿನ ಗಾಡಿ. 4 ಗಂಟೆ ಬಾ ಅಂದ, ಎಲ್ಲಿ ಹೋಗೋದು? ಅಲ್ಲೇ ಇಲ್ಲೇ 4 ಗಂಟೆ ಇನ್ನೂ 10 ನಿಮಿಷ ಐತೆ, 3:45. ಎಲ್ಲಿಂದ ಹೋಗೋದು? ಇಲ್ಲಿ ಈ ಥರ ಇದ್ರಲ್ಲಾದರೆ ಹೆಚ್ಚು ಕಮ್ಮಿ ನಾನು 4-5 ಕಿಲೋಮೀಟ್ರ್ ಅರ್ಧ ಗಂಟೆಯಿಂದ ಬರ್ತಾಯಿದ್ದೀನಿ. ಹಿಂದೆನೇ ಹಿಂಗೇನೆ ಆ ಕೊಳವೆಯಿಂದ ಹಿಂಗೇನೆ ಬರ್ತಾಯಿದ್ದೀನಪ್ಪ. ಓಕೆ ಆಗ್ತಿಲ್ಲ, ಓವರ್ಟೇಕ್ ಮಾಡೋಕ್ಕೆ ಆಗ್ತಿಲ್ಲ. ಒಂದು ಸ್ವಲ್ಪ ಸೈಡಲ್ಲಿ ಹೋದರೆ ಓವರ್ಟೇಕ್ ಮಾಡ್ಬಿಡೋದು. ನೋಡಿ ಇಲ್ಲಿ ಕಾರ್ ಬರ್ತೈತಾ, ಎಲ್ಲಿ ಮಿರರ್ಗಳು ಹೊಡೆದೋಗ್ಬಿಡ್ತಾವ ಅಂತ ಭಯ. ಒಂದು ಸ್ವಲ್ಪ ಸೈಡಲ್ಲಿ ಹೋದ್ರೆ ರೀ. ಏನು ರೋಡೇ ಮಾಡ್ಕೊಂಬಿಟ್ಟಿದ್ರೆ ನೀವು? ಅಷ್ಟು ಅಗಲ ಜಾಗ ಐತೆ, ಸೈಡಲ್ಲಿ ಹೋದರೆ ಒಂದು ಗಾಡಿಯನ್ನು ಪಾಸ್ ಮಾಡ್ಕೊಂಡು ಹೋಯ್ತಾನಪ್ಪ, ಕಷ್ಟ ಬಿದ್ದು. ಸೆಂಟ್ರ್ ರೋಡಲ್ಲಿ ಹೋಯ್ತಾರೆ. ಅಪ್ಪ ಅರ್ಧ ಗಂಟೆ ಓವರ್ಟೇಕ್ ಮಾಡಿದ್ದೀನಿ ಈಗ. ನೋಡ್ರಿ ಹೋಗೋಣ ಟೈಮ್ ಆಗೋಗ್ಬಿಡ್ತು. ಅಲ್ಲಿ ಬೆಳಗಾವಿಯಿಂದ ತೆಗೆದು ಮೂವ್ ಮಾಡ್ದವ್ನು ಗಾಡಿನ, ಇನ್ನೂವರೆಗೂ ಗಾಡಿಯಿಂದ ಕೆಳಗಿಳಿದಿಲ್ಲ. ಸಿಟಿ ಎಲ್ಲ ಪಾಸ್ ಮಾಡಿ ಸೀದಾ ಹೋಗ್ತಾಯಿದ್ದೀನಿ. ಒಂದು ಟೀ ಕುಡಿಯೋಕ್ಕಾಗಲಿ, ಊಟಕ್ಕಲ್ಲಿ ಊಟನೂ ಮಾಡಿಲ್ಲ, ಏನಿಲ್ಲ. ನೋಡಲಿ ಹೆಂಗೆ ಇರ್ತಾರೆ ಜನ ಅಂದರೆ. ಈ ಗೋಕಾಕಲ್ಲಿ ನಮ್ಮ ಸಬ್ಸ್ಕ್ರೈಬರ್ಗಳಿದ್ರಪ್ಪ, ಅವ್ರು ಫೋನ್ ಮಾಡಲಿಲ್ಲ, ಅವ್ರು ಬೇಜಾರು ಮಾಡ್ತಾಯಿದ್ದಾರೆ. ಟೈಮ್ ಇಲ್ಲ ಅಲ್ಲಿ. ಬೆಳಗಾವಿಯಿಂದ ಬಿಟ್ಟವನು ಒಂದು ರೀಸಸ್ಗೂ ಹೋಗಲ್ಲ, ಅರ್ಜೆಂಟ್ ಆಗ್ಬಿಡುತ್ತೆ, ಆದರೂ ನಿಲ್ಲಿಸ್ತಾ ಇಲ್ಲ. ಇಲ್ಲಿ ಹೋದ್ರೆ 1 ದಿನ 2 ದಿನ ವೇಸ್ಟ್ ಆಗ್ಬಿಡ್ತದೆ ಲೇಟ್ ಆಗ್ಬಿಟ್ರೆ. ಅವ್ನು ಇವತ್ತು ಖಾಲಿ ಆಗಲಿಲ್ಲ ಅಂದರೆ ತಿರ್ಗಾ ನಾಳೆ ಖಾಲಿ ಮಾಡೋದು, ನಾಳೆ ಸಾಯಂಕಾಲ, ನಾಳೆ ಲೋಡ್ ಆಗೋಲ್ಲ, ಮತ್ತೆ ನಾಡ್ದು. ಅದೇ ಇವತ್ತು ಖಾಲಿ ಆದರೆ ನಾಳೆ ಲೋಡ್ ಮಾಡ್ಕೊಂಡು ನಾಡ್ದು ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಇದರಲ್ಲಿ ಟೀ ಕುಡಿಯೋಕ್ಕೂ ನಿಲ್ಲಿಸ್ತಿದೆ. ಬೆಳಗಾವಿಯಿಂದ ಮೂವ್ ಮಾಡಿದವನು ಸೀದಾ ಬರ್ತಾನೆ ಇದ್ದೀನಿ, ಎಲ್ಲೂ ನಿಲ್ಲಿಸಿಲ್ಲ. ಈ ಥರ ಪರಿಸ್ಥಿತಿ ನಮ್ಮದು. ಹೋಗೋಣ ಬರ್ರಿ, ಅಲ್ಲಿ ಹೋಗಿ ನೋಡೋಣ ಏನಾಗುತ್ತೆ. ಏನು ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ಖಾಲಿ ಆಗುತ್ತೆ, ಇಲ್ಲ ಅಂದ್ರೆ ಅಳ್ಸ್ಕೊಂಡು ಮಲಿಕತ್ತೈತೆ. ಆದಷ್ಟು ಹಂಗಂತ ಹೇಳ್ಬಿಟ್ಟು ಬಿಡು ಅಂತ ಹೋಗ್ಬಾರ್ದು, ಆದಷ್ಟು ಟ್ರೈ ಮಾಡಬೇಕು. ಇಲ್ಲಿ ಲೆಫ್ಟ್ಗೆ ಹೋದ್ರೆ ಗೋಕಾಕ್ ಸಿಟಿ ಒಳಗೆ ಹೋಗುತ್ತೆ. APMC ಸಿಟಿ ಒಳಗೆಲ್ಲ ಹೋಗೋದು ಇಲ್ಲಿ ಲೆಫ್ಟಿಗೆ.
ನೋಡಿ ಇದೆಲ್ಲ ಗೋಕಾಕ್ ಸಿಟಿ ಒಳಗೆ ಹೋಗೋದು. ಅವರೆಲ್ಲ ಎಲ್ಲಿಂದ ಬರ್ತಾರೋ ಏನೋ, ಬೇಕು ಅನ್ನೋಕೆ ಓಡಿಸಲ್ಲ, ಬೇಡ ಅನ್ನೋ ಟೈಮಲ್ಲಿ ಬೇಕು ಅಂತಲೇ ಟಾರ್ಚರ್ ಕೊಡ್ತಾರೆ. ನಮ್ಗೆ ಅರ್ಜೆಂಟ್ ಇದ್ದಾಗ ಬೇಕು ಅಂತಲೇ ಟಾರ್ಚರ್ ಕೊಡ್ತಾರೆ. ಹೋಗೋದಿಲ್ಲ, ಹೋಗಕ್ಕೆ ಬಿಡಲ್ಲ. ಹಂಗೆ ಹೆಂಗೆ ಮಾಡ್ತಾರೆ ಕಾರ್ನವ್ರು. ಇಬ್ಬರು ಮೂವರೇನೋ ಗೋಕಾಕಲ್ಲ ಅವರೇ ಯಾವಾಗಲೂ ಫೋನ್ ಮಾಡ್ತಿರ್ತಾರೆ, ಅಣ್ಣ ಬಂದಾಗ ಫೋನ್ ಮಾಡೋಣ ಅಂತ. ಎಲ್ಲಿ ಟೈಮೇ ಇಲ್ಲ. ಯಾರಿಗೆ ಏನು ಫೋನ್ ಮಾಡೋಣಪ್ಪ, ಈಗ ಫೋನ್ ಮಾಡಿ ಈಗ ಅವ್ರಿಗೆ ಕರೆದ್ರೆ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಒಬ್ಬರು ಈಗ ಬಂದವ್ರನ್ನ ಸುಮ್ಮನೆ ಆಯ್ ಬಾಯ್ ಅಂತ ಮಾತಾಡ್ಸೋಕ್ಕಾಗಲ್ಲ. ಬತ್ಕೊಂಡ್ರೆ ಒಂದು 10 ನಿಮಿಷ 1/4 ಗಂಟೆ ಆದರೂ ಮಾತಾಡಲೇಬೇಕು. ಹಂಗೆ ಬಿಟ್ಟು ಹೋಗೋಕ್ಕಾಗಲ್ಲ. ಮತ್ತು ಈಗ ಫೋನ್ ಮಾಡಿಸಿದ್ರೆ ಅವರು ಬರೋಲ್ಲ, ಅವ್ರು ಎಲ್ಲೆಲ್ಲ ಯಾವುದೋ ಕೆಲಸದಲ್ಲಿ ಇರ್ತಾರೆ, ಅವರು ಒಂದು 5-10 ನಿಮಿಷ ಲೇಟಾಗಿ ಬರ್ತಾರೆ. ಇವೆಲ್ಲ ಸಮಸ್ಯೆಗಳಾಗ್ಬಿಡ್ತವೆ. ಅಲ್ಲಿ ಬೆಳಗಾವಿಯಲ್ಲಿ ಕರೆಕ್ಟಾಗಿ ಖಾಲಿ ಮಾಡಿಕೊಟ್ಟಿದ್ದ ಅಂದರೆ ಸಮಸ್ಯೆ ಆಗ್ತಿರಲಿಲ್ಲ. ಭಾಳ ಲೇಟ್ ಮಾಡ್ಬಿಟ್ಟ ಅವ್ನು ಬೆಳಗಾವಿಯಲ್ಲಿ. ಅಲ್ಲಿ ಲೇಟ್ ಆಗಿದ್ದಕ್ಕೆ ಎಲ್ಲ ಥರದ ಎಡವಟ್ಟಾಗ್ತಿರೋದು. ಬೆಳಗ್ಗೆ ತಿಂದಿದ್ದ ದೋಸೆ ಅಷ್ಟೇ, ಇನ್ನುವರೆಗೂ ಊಟ ಇಲ್ಲ, ಏನಿಲ್ಲ. 11:15 ಒಂದು ಟೀ ಕುಡ್ದೆ ಅಷ್ಟೇ. ಲಾಸ್ಟ್ ಹೋಗು ನಮ್ಮ ಸಬ್ಸ್ಕ್ರೈಬರ್ ಅದೇನೋ ತಂದುಕೊಟ್ಟಿರಲ್ಲ ಸ್ವೀಟು, ಅದಾರ ತಿನ್ಕೊಂಡು ಹೋಗೋಣ ಬರ್ರಿ. ಇವಾಗ ಎಲ್ಲೂ ಅಲ್ಲಿವರೆಗೂ ನಿಲ್ಸೋಕ್ಕಾಗಲ್ಲ. ಅವನ ಹತ್ರ ಏನಾರು ಮಾಡಿ ರಿಕ್ವೆಸ್ಟ್ ಮಾಡಿ ಖಾಲಿ ಮಾಡಿಸ್ಕೋಬೇಕು. ಈಗ ನಮಗೆ ಇವೆಲ್ಲ ತುಂಬ್ಕೊಬಂದಿರೋದನ್ನ ಬಾಡಿಗೆಗಳಿಗೆ 2-2 ದಿನ 3-3 ದಿನ ಮಾಡಿದ್ರೆ ನಮಗೂ ಲಾಸು, ಓನರ್ಗೂ ಲಾಸು. ಈ ಬಸ್ ಬಂತಲ್ಲ, ಇದು ಗೋಕಾಕ್ ಸಿಟಿ ಒಳಗಿಂದ ಬರೋದು. ಆ ಕಡೆಯಿಂದ ಹೋಗ್ಬೋದು, ಈ ಕಡೆಯಿಂದ ಹೋಗ್ಬೋದು. ಅಲ್ಲಿಂದ ಬರೋರು ಹಂಗೆ ಹೋಗ್ಬಿಡ್ತಾರೆ, ಇಲ್ಲಿಂದ ಬರೋರು ಹಿಂಗೆ ಹೋಗ್ತಾರೆ ಗೋಕಾಕ್ ಸಿಟಿ ಒಳಗೆ. ಆ ಕಡೆ ನೋಡ್ಕೊಂಡು ಈ ಕಡೆ ಬರಬೇಡ ಅಣ್ಣ. 2 ವೀಲರ್ ಆ ಕಡೆ ನೋಡ್ಕೊ ಜನ ಹೆಂಗವ್ರೆ ನೋಡ್ದ. ಎಲ್ಲೆಲ್ಲ ನೋಡ್ಕೊಂಡು ಎಲ್ಲೆಲ್ಲ ಬರ್ತಾರೆ. 2 ವೀಲರ್ ಆ ಕಡೆ ನೋಡ್ಕೊಂಡು ಈ ಕಡೆ ಬರ್ತಾವನೆ. ಅಪ್ಪ ದೇವ್ರೆ, ನಮ್ಮ ಸೇಫ್ಟಿ ನಾವು ವಹಿಸಿದ್ರೆ ಅಷ್ಟೇ, ಇಲ್ಲಾಂದ್ರೆ ಕಷ್ಟ. ಅದಕ್ಕೆ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು. ಅವ್ರಿವ್ರು ನಂಬ್ಕೊಂಡು ನಾವು ಇದು ಮಾಡಬಾರ್ದು. ಇನ್ನೂ 2 ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋಗ್ಬೇಕು. ಹೋಗೋಣ ಬರ್ರಿ. ಮುಂದೆ ಹೋಗಿ ಏನೇನಾಗುತ್ತೆ ಅಂತ ಕೊಡ್ತೀನಿ ಅಪ್ಡೇಟ. ಫೈನಲ್ಲಾಗಿ 4:15 ಬಂದು ರೀಚ್ ಆದೆ. ನೋಡಿ, ಪಾರ್ಟಿ ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾನಿದೆ. 2 ವೀಲರಾಗಿ ಹೋಗ್ತಿರೋವನೇ ಪಾರ್ಟಿ ತೂಕ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂಗಡಿ ತವ. ಇದೇ ಮೂಡಲಗಿ. ಬಿಸಿಲು ನೋಡ್ತಿರ್ಬೋದು ಹೆಂಗೆ ಕಾಣ್ತೈತೆ. ಪರವಾಗಿಲ್ಲ, ಸ್ವಲ್ಪ ದೊಡ್ಡದಾಗೈತೆ ಊರು ಇದು. ಅಲ್ಲೇ ಮೈನ್ ರೋಡಲ್ಲೇ ಬೇಜಾನ್ ಓಡಾಡಿದ್ದೀನಿ. ಇಲ್ಲಿ ಒಳಗೆಲ್ಲ ಬಂದಿದ್ದಿಲ್ಲ, ಇವತ್ತು ಬಂದಿತ್ತು ಒಳಗಡೆ. ಅಣ್ಣಯ್ಯ ಎಲ್ಲಿ ನೋಡ್ಕೊಂಡು ಎಲ್ಲಿ ಓಡಿಸ್ತೀಯಪ್ಪ ದೇವರು. ಹೋಗೋಣ, ಹೆಂಗೂ ಖಾಲಿ ಮಾಡ್ತೀನಿ ಅಂತ ತೂಕ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಖಾಲಿ ಮಾಡ್ತಾನಂತ ಧೈರ್ಯ. ಅಲ್ಲಿಂದ ಹೊಡ್ಕೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಖಾಲಿ ಮಾಡಿಸ್ಬಿಟ್ಟು ಆರಾಮಾಗಿ ಲೋಡು ಯಾವ್ದಾರ ಸೆಟ್ ಮಾಡೋದಾಗುತ್ತೆ. ಈಗ ಸಿಟಿ ಒಳಗೆ ಬರ್ತಾಯಿದೆ, ಮೂಡಲಿಗೆ ಸಿಟಿ ಒಳಗೆ. ಫೋನ್ ಇಕ್ಕೋಣ, ಅಲ್ಲೋಡಿಗೆ ಪಾಯಿಂಟಲ್ಲಿ ಹೋಗಿ ಸಿಗೋಣ. ಇವನು ಬೇರೆ ಬಿಡೋಂಗಿಲ್ಲ ನಾವು, ಇವನಿಂದನೇ ಹೋಗ್ಬೇಕು. ಬಂದಿದ್ದ ತಟ್ಟನಾಗೆ ಗಾಡಿ ಬೇಗನೆ ಖಾಲಿನೂ ಆಯಿತು. 5:15 ಶುರು ಮಾಡಿದವರು 7:15 ಗಾಡಿ ಖಾಲಿ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ನೋಡಿ ಹೆಂಗಿದೆ, ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡಿ ಹೆಂಗಿದೆ ನೋಡಿದ್ರ. ಇವಾಗ ನಾವು ಇಲ್ಲೆಲ್ಲರ ನಿಲ್ಲಿಸ್ಬೇಕು. ಭಾಳ ಸ್ಪೀಡಾಗಿ ಖಾಲಿ ಮಾಡಿದ್ರು. ಈ ಬೆಳಗಾವಿಯಲ್ಲಿ ಏನಾಯಿತು, 12 ಟನ್ ಇಳಿಸೋಕ್ಕೆ 8 ಗಂಟೆ 9 ಗಂಟೆಯಿಂದ ಹಿಡಿದು 1 ಗಂಟೆವರೆಗೆ ಮಾಡಿದ್ರು. ಇವರು ಹಂಗಲ್ಲ, ಖಾಲಿ 5:20 ಶುರು ಮಾಡಿ 7 ಗಂಟೆಗಲ್ಲ 7:20ಕ್ಕೆ 2 ಅವರ್ಗೆ ಗಾಡಿ ಖಾಲಿ ಮಾಡಿಕೊಟ್ರು. 2 ಅವರ್ಗೆ ಕರೆಕ್ಟಾಗಿ 2 ಅವರ್ ಗಾಡಿ ಎಲ್ಲ ಖಾಲಿ ಮಾಡಿಕೊಟ್ರು.
ಇವಾಗ ಲೋಡು ಇನ್ನೂ ಕನ್ಫರ್ಮ್ ಮಾಡ್ತಾಯಿದ್ದಾರೆ. ಯರಗಟ್ಟಿಂದ ಏನೋ ಐತೆ ಸಕ್ಕರೆ ಅಂತವ್ರೆ, ಬೆಂಗಳೂರಿಗೆ ಮಾತಾಡ್ತಾವ್ರೆ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಇವಾಗ ಇಲ್ಲಿ ಬಂದು ನಿಲ್ಸಿದ ಕಾರಣ ಇಲ್ಲಿ ಫಿಲ್ಟ್ರ್ ನೀರು ಐತೆ. ಇಲ್ಲಿ ಫಿಲ್ಟ್ರ್ ನೀರೆಲ್ಲ ಹಿಡ್ಕೊಂಡು ಆರಾಮಾಗಿ ಗಾಡೀಲಿ ನೀರೆಲ್ಲ ಇಲ್ಲ, ಫಿಲ್ಟ್ರ್ ನೀರೆಲ್ಲ ಹಿಡ್ಕೊಂಡು ಸ್ವಲ್ಪ ಪಾತ್ರೆಗಳು ತೊಳೆದಿಲ್ಲ, ಎಲ್ಲ ತೊಳೆದ್ಬಿಟ್ಟು ಅಡುಗೆಗೆ ನೈಟು ಊಟಕ್ಕೆ ವ್ಯವಸ್ಥೆ ಮಾಡೋಣ. ಹೋಟ್ಲಲ್ಲಂತೂ ತಿನ್ನೋಕ್ಕಾಗಲ್ಲ, ಭಾಳ ಬೇಜಾರಾಗ್ಬಿಟ್ಟಿದೆ ಹೋಟ್ಲು ಊಟಗಳು ಕಂಡ್ರೆ. ಈ ನಡುವೆ ಊಟ ಚೆನ್ನಾಗಿರಲ್ಲ, ದುಡ್ಡಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೋಗ್ತೈತೆ. ಚೆನ್ನಾಗಿದ್ದರೆ ಬೇಜಾರಾಗಲ್ಲ, ಊಟ ಚೆನ್ನಾಗಿದ್ದು ಬಿಡು ಹೊಟ್ಟೆಗೆ ತಿನ್ನೋ ಕಷ್ಟಪಟ್ಟು ದುಡಿಯೋದು, 100 ರೂಪಾಯಿ ಜಾಸ್ತಿ ಹೋದ್ರೂ ಪರವಾಗಿಲ್ಲ ಅನ್ಬೋದು. ಊಟನೂ ಚೆನ್ನಾಗಿರಲ್ಲ, ದುಡ್ಡು ಜಾಸ್ತಿ ಹೋದಾಗ ಭಾಳ ಬೇಜಾರಾಗ್ತೈತೆ. ಹಾಗಾಗಿ ಇವಾಗ ಅಡುಗೆಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ. ಫಸ್ಟು ನೀರಲ್ಲಿ ಹಿಡ್ಕೊಂಡು ಪಾತ್ರೆ ತೊಳೆದ್ಬಿಟ್ಟು ಇದು ಮಾಡೋಣ. ಅಷ್ಟೊತ್ತಾಗಲೇ ಲೋಡ್ ಎಲ್ಲಿಗೆ ಹೇಳ್ತಾರೆ ಏನೇನೋದನ್ನು ನೋಡೋಣ. ನಮ್ಮ ಗಾಡಿ ಆಫ್ ಮಾಡೋಣ, ಎಲ್ಲಿಗೆ ಹೇಳ್ತಾರೆ ಏನೇನೋದನ್ನು ಆಮೇಲೆ ಅಪ್ಡೇಟ್ ಕೊಡ್ತೀನಿ. ಹೆಂಗೂ ಅಲ್ಲಿಂದ ನಾನು ಸ್ಟಾಪಾಗಿ ಹೊಡ್ಕೊಬಂದು ತಕ್ಕನಂಗೆ ಗಾಡಿ ಖಾಲಿ ಆಯಿತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮುಂಡಗೋಡು ರಾತ್ರಿ ಖಾಲಿ ಮಾಡಿ ಇಲ್ಲೇ ಮುಂದೆ ಬಂದು ಹಾಲ್ಟ್ ಆಗಿದೆ, ನಾಗ್ನೂರ ಹತ್ರ ಹಾಲ್ಟ್ ಆಗಿದ್ದೆ. ಲೋಡ್ ಅಂತೂ ಇನ್ನೂ ಏನು ಹೇಳಲಿಲ್ಲ. ಟೈಮ್ ಬಂದು ಬೆಳಗ್ಗೆ 7 ಗಂಟೆ. ಏನು ಚಳಿ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ, ನಿದ್ದೆನೇ ಬರಲಿಲ್ಲ ರಾತ್ರೆಲ್ಲ. 2 ಬೆಡ್ಶೀಟ್ ಹೊತ್ಕೊಂಡಿದ್ದೀನಿ, ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಬೆಳಗ್ಗೆನೇ ಎದ್ದು ಅಲ್ಲೋಗಿ ಒಂದು ಟೀ ಕುಡ್ಕೊ ಬಂದೆ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದರೆ ಇಲ್ಲಿ ನೋಡಿದ್ರ ಜರ್ಕಿನ್ ಹಾಕ್ಕೊಂಡ್ರು ಚಳಿ ಕಂಟ್ರೋಲ್ ಆಗ್ತಾಯಿಲ್ಲ, ಹಂಗಾಗ್ಬಿಡೈತೆ ನೋಡಿ. ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ, ಆದರೂ ಸಿಕ್ಕಾಬಿಟ್ಟೆ ಚಳಿ. 2 ಸಲ ಹೋಗಿ ಟೀ ಕುಡಿದು ಬಂದಿದ್ದೀನಿ. ಇಷ್ಟು ಬೇಗ ಎದ್ದೋ ಅವಶ್ಯಕತೆನೇ ಇಲ್ಲ, ಆದ್ರೂ ಏನು ಮಾಡ್ತೀರಾ, ಚಳಿ ಆಗ್ತಾಯಿಲ್ಲ. ಅಷ್ಟು ಚಳಿ ಅಂದರೆ ಚಳಿ. ಇಲ್ಲಿ ನಮ್ಮ ಅರ್ಜುನನ ಇಲ್ಲೇ ನಿಲ್ಲಿಸಿದ್ವಿ, ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸಲ ಟೀ ಕುಡ್ಕೊಂಬರೋಣ. ಲೋಡಂತೂ ಯಾವುದೂ ಸೆಟ್ ಆಗಿಲ್ಲ, ಲೋಡಂತೂ ಯಾವುದು ಸೆಟ್ ಆಗಿಲ್ಲ. ಲೋಡುಗಳಿದ್ದೇನೆ ಸುಮ್ಮನೆ ಇದಾಗ್ಬಿಟ್ಟೈತೆ. ಆರಾಮಾಗಿ ನಿಲ್ಸ್ಕೊಂಡ್ಬಿಟ್ಟಿದ್ದೀನಿ, ಬಿಸಿಲು ಬರ್ತಾಯಿದೆ. ಹಂಗಾಗಿಲ್ಲ, ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀನಿ. ಎಷ್ಟೊತ್ತು ಬಿಸಿಲು ನೋಡಿ, ಸೂರ್ಯದೇವ ಬರ್ತಾವನೆ. ಬರಲಿ ಸದ್ಯಕ್ಕೆ ಇವಾಗ ಹೋಗಿ ಇನ್ನೊಂದು ರೌಂಡ್ ಟೀ ಕುಡ್ಕೊಂಬರೋಣ. ಟೀ ಕುಡ್ಕೊಬಂದು ಇಲ್ಲೇ ಇದ್ದೀವಿ, ಏನಾದರೂ ಒಂದು ಸ್ವಲ್ಪ ನಾಷ್ಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಣ. ಯಾಕಂದರೆ ಲೋಡ್ಗಳು ಹೇಳಿದ್ರೆ ಮತ್ತು ತಿರ್ಗಾ ಜಸ್ಟ್ ಅಡುಗೆ ಮಾಡೋಕ್ಕೆ ಅವೆಲ್ಲ ಟೈಮ್ಗಳು ಸಿಗೋಲ್ಲ, ಓಡಾಡಬೇಕು ಅವು ಇವು ಅಂದ್ಕೊಂಡು ಸಮಸ್ಯೆ ಆಗ್ಬಿಡ್ತಾವೆ. ಈಗಲೇ ರೆಡಿ ಮಾಡಿ ಇಕ್ಕೊಂಬಿಟ್ರೆ ಒಂದು 10 ನಿಮಿಷ ತಿನ್ಕೋಬೋದು. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಅಲ್ಲ ನೋಡಿದ್ರೆ ಅವಾಗೆ. ಅಯ್ಯೋ ಯಪ್ಪ, ಅಷ್ಟು ಚಳಿ ಐತೆ. ಬರ್ರಿ ಹೋಗಿ ಇನ್ನೊಂದು ರೌಂಡ್ ಟೀ ಕುಡ್ಕೊಬಂದು ಬೆಳಗ್ಗೆ ನಾಷ್ಟದ ವ್ಯವಸ್ಥೆ ಮಾಡ್ಕೊಳ್ಳೋಣ. ಬೆಳಗ್ಗೆಯಿಂದ ಕಾದೋದಕ್ಕೆ ಒಂದು ಲೋಡು ಹೇಳಿದ್ರು, ಸಕ್ಕರೆ ಲೋಡು ಬೆಂಗಳೂರಿಗೇ, ನಮ್ಮ ಯರಗಟ್ಟಿಯಿಂದ ಸೌಭಾಗ್ಯ ಶುಗರ್ಸಿಂದ ಹೇಳಿದರು. ಬಂದಿದ್ದೀನಿ. ಈ ರೋಡಲ್ಲಿ ಒಂದು ಓಡಿಸೋದೊಂದು ಸಾಹಸ ಅಂದರೆ ಅಷ್ಟು ಸಾಹಸ ಅಲ್ಲ. ಅಲ್ಲಿಂದ ಬರೀ ಕಬ್ಬಿನ ಗಾಡಿಯವರಿಂದನೇ ಓಡಿಸ್ಬೇಕು, ಓವರ್ಟೇಕ್ ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಕಬ್ಬಿನ ಗಾಡಿಯವರು, ಈ ಕಡೆಯಿಂದ ಕಬ್ಬಿನ ಗಾಡಿಯವರು, ಓವರ್ಟೇಕ್ ಮಾಡೋಕ್ಕಾಗಲ್ಲ, ಎಲ್ಲ ಸಮಸ್ಯೆ. ನನಗೆ 11:15 ಲೋಡ್ ಹೇಳಿದ್ರು. ಈಗ ಟೈಮ್ ನೋಡ್ಬೋದು ನೋಡಿ, 1:15 ಫ್ಯಾಕ್ಟ್ರಿಯಲ್ಲಿ ಕಾಣ್ತೈತೆ. ಫ್ಯಾಕ್ಟ್ರಿಗೆ ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕು ನೋಡಿ. ಆ ಟ್ಯಾಕ್ಟ್ರಿಂದನೇ ಹೋಗ್ಬೇಕು, ಓವರ್ಟೇಕ್ ಮಾಡೋಂಗಿಲ್ಲ, ಏನೂ ಇಲ್ಲ. ಅಲ್ಲಿ ಕಾಣ್ತಿರ್ಬೋದು ನೋಡಿ ಫ್ಯಾಕ್ಟ್ರಿ, ಅದೇ ಫ್ಯಾಕ್ಟ್ರಿ ನೋಡಿದ್ರೆ ತಡಿ ಮರ, ತೆಂಗಿನ ಮರ ಅಡ್ಡ ಬಂದ್ಬಿಡ್ತಾವೆ ನೋಡಿ. ಇವಾಗ ಕಾಣ್ತೈತೆ 3 ಕಿಲೋಮೀಟ್ರ್ ಹೋಗ್ಬೇಕು ಆ ಫ್ಯಾಕ್ಟ್ರಿಗೆ, ಸೌಭಾಗ್ಯ ಲಕ್ಷ್ಮಿಗೆ. ಆದರೂ 3 ಕಿಲೋಮೀಟ್ರು ಈ ಟ್ಯಾಕ್ಟ್ರವರಿಂದನೇ ಹೋಗ್ಬೇಕು, ಬಿಟ್ಟರೆ ಬೇರೆ ದಾರಿ ಇಲ್ಲ. ಆ ಗೋಕಾಕಲ್ಲಾಗಲಿ ಎಲ್ಲ ಕಡೆಯಿಂದನೂ ಭಾರಿ ಹಿಂಸೆ ಅಂದರೆ ಭಾರಿ ಹಿಂಸೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಅವ್ರು ಇರೋ ಟ್ಯಾಕ್ಟ್ರ್ ಕೆಪಾಸಿಟಿಗೆ ಅವ್ರು 2 ಟ್ರೈಲರ್ ಹಾಕ್ಕೊಂಡು ಹೋಯ್ತಾವ್ರೆ. ಒಂದು ಅರ್ಥ ಆಗ್ತಿಲ್ಲ, ಇಷ್ಟು ಟ್ಯಾಕ್ಟ್ರಿಗಳು ಓಡಾಡ್ತಿದ್ದಾವೆ ಅಂದರೆ ಈ ಸೀಸನ್ ಮುಗಿದ್ಮೇಲೆ ಇದು ಕಬ್ಬು ವರ್ಷಕ್ಕೆ 1 ಬೆಳೆನೋ 2 ಬೆಳೆನೋ ಬರುತ್ತೆ, ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ನನ್ನ ಅನಿಸಿಕೆ 1 ಬೆಳೆ ಬರ್ಬೋದು ಅಂದ್ಕೊಂಡಿದ್ದೀನಿ. ನಿಜ ಇದ್ರೆ ಕಮೆಂಟ್ಸಲ್ಲಿ ಹಾಕಿ. ಸೀಸನ್ ಮುಗಿದ್ಮೇಲೆ ಇಷ್ಟು ಟ್ಯಾಕ್ಟ್ರಿಗಳು ಏನು ಮಾಡ್ತಾರೆ, ಎಲ್ಲಿ ಇಸ್ಕೊತಾರೆ ವರ್ಷಾನ್ಗಟ್ಟಲೆ ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಿ 3 ಕಿಲೋಮೀಟ್ರ್ ಅವನಿಂದನೇ ಹೋಗ್ಬೇಕು ನಾವು, ಬೇರೆ ದಾರಿ ಇಲ್ಲ ನಮಗೆ. ಏಕವೇ 4-5 ಟ್ಯಾಕ್ಟ್ರ್ ಏಕ ಅಲ್ಲೊಂದೇ ಹೋಗ್ತಾ ಇದ್ದಾವೆ. ಅವರಿಂದನೇ ಹೋಗೋದು.
ಫ್ಯಾಕ್ಟ್ರಿ ಅಷ್ಟು ದೂರ ಕಾಣ್ತೈತೆ. ನಮ್ಮ ಬೆಂಗಳೂರಿಗೆ ಲೋಡು. ಬೆಂಗಳೂರಾಗೆಲ್ಲಪ್ಪ ಖಾಲಿ ಅಂದರೆ ಸಿಟಿ ಚಾಮರಾಜಪೇಟೆ, NT ಪೇಟೆ, ನ್ಯೂ ತರಕಪೇಟೆ, ಚಾಮರಾಜಪೇಟೆ ಎಲ್ಲ ಒಂದೇನೆ. ಹೋಗೋಣ. ಅಲ್ಲೆಲ್ಲ ಭಾರಿ ಹಿಂಸೆ, ಮಾರ್ಕೆಟ್ ಅದು ಭಾರಿ ಹಿಂಸೆ. ಅಲ್ಲೆಲ್ಲ ಹೋಗೋದು ಏನು ಮಾಡೋಕ್ಕಾಗಲ್ಲ, ಲೋಡ್ಗಳು ಯಾವೂ ಇರಲಿಲ್ಲ. ಬಂತು ಆರೋಹಳ್ಳಿ ಇತ್ತು, ಬಾಡಿಗೆ ಸಿಕ್ಕಾಪಟ್ಟೆ ಕಡಿಮೆ ಹೇಳಿದ್ರು. ಅಲ್ಲಿ ಎಲ್ಲ ಹೋಗೋ ಬದಲು ಇದು ಹೋಗಿ ಒಂದೇ ಅಂಗಡಿ ಖಾಲಿ. ಅಂಗಡಿಗಿದು ಏನಿಲ್ಲ, ನೈಟಲ್ಲಿ ಹೋಗಿ ಸೇರ್ಕೊಂಬಿಟ್ರೆ ಆರಾಮಾಗಿ ಖಾಲಿ ಮಾಡ್ಕೊಂಡು ಬರ್ಬೋದು. ಒಟ್ಟಲ್ಲಿ ಟ್ರಾಫಿಕ್ ಇರ್ತವೆ, ಗಾಡಿಗಳು ಸಿಕ್ಕಾಪಟ್ಟೆ ಗಾಡಿಗಳು ಇರ್ತವೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಅಲ್ಲಿಗಾಗಲ್ಲ ಇಲ್ಲಿಗಾಗಲ್ಲ ಅಂದರೆ ನಿಂತ್ಕೊತಿದ್ದು ಗಾಡಿ. ನ್ಯೂ ಇಯರ್ ಬೇರೆ ಹತ್ರ ಬಂತು, ಸ್ವಲ್ಪ ಸಂಕ್ರಾಂತಿ ಬೇರೆ ಹತ್ರ ಬಂತು. ಹಾಗಾಗಿ ಸ್ವಲ್ಪ ಟ್ರಿಪ್ ಮಾಡಬೇಕು. ಹಬ್ಬದ ಖರ್ಚು ಅವು ಇವೆಲ್ಲ ಬೇಜಾನ್ ಖರ್ಚುಗಳು ಬರ್ತವೆ. ಹಿಂಗೆ ನಿಲ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗಲ್ಲ ದುಡಿಯೋದು. ಹಂಗಾಗಿ ಓಡಿಸ್ಲೇಬೇಕು. ನಾವು ಹೋಗ್ತಾ ಇರೋ ಫ್ಯಾಕ್ಟ್ರಿ ಹೆಸರು ಗೊತ್ತಾ? ನೋಡ್ತೀರಾ ಯಾರಾದರೂ? ನೋಡ್ರಿ ಸೌಭಾಗ್ಯಲಕ್ಷ್ಮಿ ಶುಗರ್. ಪ್ರತಿಯೊಂದು ಟ್ರ್ಯಾಕ್ಟರ್ ಮೇಲೂ ಹೆಸರು ಇದ್ದೇ ಇರ್ತದೆ. ಅಂದರೆ ಆ ಫ್ಯಾಕ್ಟ್ರಿ ಗಾಡಿಗಳು ಹೆಸರು ಇರ್ತವೆ. ಇದು ಸೌಭಾಗ್ಯಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿಗೆ ಸೇರಿದ ಗಾಡಿಗಳು, ಅಟ್ಯಾಚ್ ಆಗಿರೋ ಗಾಡಿಗಳು ಬಾಡಿಗೆ ಹೊಡೋಕ್ಕೆ ಅವ್ರ ಹೆಸರು ಹಾಕೊಂಡಿರ್ತಾರೆ. ಗೋದಾವರಿ ಶುಗರು, ನಂದಿ ಶುಗರು, ಆಮೇಲೆ ಸಾಯಿಪ್ರಿಯಾ ಶುಗರು, ಮುದೋಳ್ ಶುಗರು, ಗೋಕಾಕ್ ಸತೀಶ್ ಶುಗರು, ಎಷ್ಟವೇ ನಮ್ಮ ಬೆಳಗಾಂ ಡಿಸ್ಟಿಕಲ್ಲಿ ಎಷ್ಟು ಫ್ಯಾಕ್ಟ್ರಿಗಳನ್ನ ಲೆಕ್ಕ ಇಲ್ಲ. ಹರ್ಷ ಶುಗರು ನಮಗೆ ತಿಳೋ ಮಟ್ಟಿಗೆ, ಆಮೇಲೆ ಬಸವೇಶ್ವರ ಶುಗರು, ಬೆಳಗಿ ಶುಗರು, ಬಾಲಾಜಿ ಶುಗರು, ಇನ್ನು ಅಥಣಿ ಹತ್ರ ಹೋದರೆ ಅಥಣಿ ಜಮಖಂಡಿ ಶುಗರು, ಚಿಕ್ಕೋಡಿಗೆ ದೂದ್ಗಂಗಾ ಶುಗರು, MK ಹುಬ್ಳ್ಯಾಗ ಒಂದು, ಖಾನಾಪುರದಾಗ ಒಂದು, ಎಷ್ಟು ಫ್ಯಾಕ್ಟ್ರಿ ಅವೆ ಅಂದರೆ ಎಲ್ಲ ಫ್ಯಾಕ್ಟ್ರಿಗಳು ಅರ್ಧಕ್ಕರ್ಧ ರಾಜಕಾರಣಿಗಳದೇ ಫ್ಯಾಕ್ಟ್ರಿಗಳು. ಈ ಸೌಭಾಗ್ಯಲಕ್ಷ್ಮಿ ಫ್ಯಾಕ್ಟ್ರಿ ನನ್ನ ಅನಿಸಿಕೆ ಬಂದು ನಮ್ಮ ಇವ್ರದ್ದಿರಬೇಕು ಅಂದ್ಕೊಂಡಿದ್ದೀನಿ. ಫ್ಯಾಕ್ಟ್ರಿ ಓನರ್ ಗೊತ್ತಿರಬೇಕಲ್ಲ, ನಮ್ಮ ರಮೇಶ್ ಜಾರಕಿಹೊಳಿ ಅವ್ರದ್ದೇ ಫ್ಯಾಕ್ಟ್ರಿ ಇದು ಸೌಭಾಗ್ಯಲಕ್ಷ್ಮಿ. ಅವ್ರು ಸುಮಾರು ಫ್ಯಾಕ್ಟ್ರಿಗಳಿದ್ದಾವೆ, ಅದ್ರಾಗ ಇದು ಒಂದು. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ನನಗೆ ತಿಳಿದ ಮಟ್ಟಿಗೆ ರಾಜಕಾರಣಿ ವ್ಯಕ್ತಿಗಳದೇನೆ ಇರೋದು. ಅಯ್ಯೋ ದೇವ್ರೆ, ಇರಲಿ, ಏನು ಮಾಡೋಕ್ಕಾಗಲ್ಲ. ಬಡವಾನಿ ಮಡಗ್ದಂಗಿರುವಂಥ ಕಬ್ಬು ಒಂದು ಬಿತ್ತು, ನಾವು ಹಾಗೆ ಇರೋಣ. ಎಷ್ಟೊತ್ತಂತ ಇವ್ರ ಹಿಂದೆ ಹೋಗೋದು ಯಪ್ಪ ದೇವ್ರೇ. ಇನ್ನೂ ಹೆಚ್ಚು ಕಮ್ಮಿ 2 ಕಿಲೋಮೀಟ್ರ್ ಐತೆ. 200-300 ಮೀಟ್ರ್ ಹೋಗಿ ಲೆಫ್ಟ್ಗೆ ಹೊಡಿಬೇಕು. ಸುತ್ತಾಕೊಂಡು ಫ್ಯಾಕ್ಟ್ರಿ ಇರೋದು ನೋಡಿ ಅಲ್ಲಿದೆ. ಹಿಂಗಾಸಿ ಹೋಗಿ ಹಿಂಗೆ ಸುತ್ತಾಕೊಂಬರ್ಬೇಕು. ಓಟಾಕ್ ಮಾಡೋಕ್ಕೆ ಜಾಗನೂ ಇಲ್ಲ ಇಲ್ಲಿ ಆಪೋಸಿಟ್ ಗಾಡಿ ಬೇರೆ ಬಂದೈತೆ. ಈ ಜಾಗದಲ್ಲಿ ಓಟಾಕ್ ಮಾಡ್ಬೋದಿತ್ತು, ಆಪೋಸಿಟ್ ಗಾಡಿ ಬಂದೈತೆ. ಈಗ ನಾವು ಓಟಾಕ್ ಮಾಡೋಕ್ಕಾಗಲ್ಲ. ಬರ್ರಿ ಫ್ಯಾಕ್ಟ್ರಿ ಹೋಗಿ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾನೆ ಏನಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇವಾಗ ನಮ್ಮ ದಾರಿ ಹಿಡ್ಕೊಂಡು ನಾವು ಫ್ಯಾಕ್ಟ್ರಿ ಹೋಗೋಣ. ಟೈಮ್ ಬಂದು 5:15 ಆಯಿತು. ಇನ್ನೂವರೆಗೂ ನಮ್ಮ ಗಾಡಿ ಲೋಡ್ ಆಗಿಲ್ಲ. ನೋಡಿ ಇಲ್ಲಿ ನಿಲ್ಸಿದ್ದೀನಿ. ಒಳಗಡೆ ತಾರ್ಪಾಲೆಲ್ಲ ಹಾಸಿ ನಿಲ್ಸಿದ್ದೀವಿ. ಇನ್ನೂ ಇಷ್ಟು ಗಾಡಿ ಲೋಡ್ ಆಗ್ತಿದೆ. ಈ ಗಾಡಿ ಇವಾಗ ತೆಗಿತಾರೆ. ಈ ಗಾಡಿ ತೆಗೆದ್ಮೇಲೆ ಈ ಜಾಗದಲ್ಲಿ ನಮ್ಮ ಗಾಡಿ ಬಿಡಬೇಕು ಲೋಡಿಗೆ. ಈ ಗಾಡಿ ಇನ್ನೊಂದು 10 ನಿಮಿಷ ಕಂಪ್ಲೀಟ್ ಆಗುತ್ತೆ, ನಮ್ಮ ಗಾಡಿ ಬಿಡಬೇಕು. ಗಾಡಿ ಬೇಜಾನ್ ಇರೋದ್ರಿಂದ ಸಿಕ್ಕಾಪಟ್ಟೆ ಲೇಟ್. ಅಲ್ಲಿ ನೋಡಿ ಇನ್ನೂ ಅವೆಲ್ಲ ಲೋಡ್ ಆಗಬೇಕು, ಅಷ್ಟು ಗಾಡಿಗಳು ಲೋಡ್ ಆಗಬೇಕು, ಅವೆಲ್ಲ ಲೋಡ್ ಆಗಬೇಕು. ಇಲ್ಲಿ ಇನ್ನೊಂದು ಥರ ಏನಪ್ಪ ಅಂದರೆ, ಬೇರೆ ಕಡೆ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳಲ್ಲಿ ತುಂಬಿಕ್ಕಿರೋದು ಲೋಡ್ ಮಾಡ್ತಾರೆ ಗೋಡನಾಗಿ. ಇಲ್ಲಿ ಹಂಗಲ್ಲ, ತುಂಬಿ ಲೋಡ್ ಮಾಡ್ತಾವ್ರೆ. ಚೀಲಕ್ಕೆ ತುಂಬೋದು, ಒಲಿಯೋದು, ಲೋಡ್ ಮಾಡೋದು, ಚೀಲಕ್ಕೆ ತುಂಬೋದು, ಒಲಿಯೋದು, ಲೋಡ್ ಮಾಡೋದು, ಈ ಥರ ಮಾಡ್ತಾವ್ರೆ. ಎಲ್ಲ ಮಿಷಿನಲ್ಲಿ ಆಟೋಮೆಟಿಕ್ 50 kg ಬೀಳುತ್ತೆ, ಆಟೋಮೆಟಿಕ್ ಹೊಲಿತೈತೆ, ತಂದು ಹಾಕೋದು, ಈ ಥರ ಮಾಡ್ತಾವ್ರೆ. ನಮ್ಮ ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ. ಆ ಗಾಡಿ ತೆಗೆದ್ಮೇಲೆ ಬಿಡೋದು. ಒಂದೇ ಒಂದು ಫೋಟೋ ಅಷ್ಟೇ.
ಈ ಗಾಡಿ ತೆಗೆದ ಮೇಲೆ ಬಿಡೋಣ ಬರ್ರಿ, ಲೋಡ್ ಎಷ್ಟೊತ್ತಾಗುತ್ತೆ ನೋಡೋಣ. ಒಟ್ಟು ಒಂದು 8-8:30 ಲೋಡ್ ಮಾಡ್ಕೊಂಡು ಬಿಟ್ಬಿಡ್ತೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಕನ್ಫರ್ಮ್ ಮುಂದೆ ಹೇಳ್ತೀನಿ. 8:30 ಆದ್ರೂ ನಮ್ಮ ಗಾಡಿ ಲೋಡ್ ಆಗಿಲ್ಲ. ಅರ್ಧ ಗಾಡಿ ಲೋಡ್ ಆಗಿದೆ, 3 ಲೈನ್ ಆಗಿದೆ, ಇನ್ನು 10 ಲೈನ್ ಹಾಕಬೇಕು. ಲೇಬರ್ ಇಲ್ಲ, ಭಾರಿ ನಿಧಾನ ಅಂದರೆ ನಿಧಾನ. ಇಲ್ಲಿ ಭಾಳ ಬೇಜಾರಾಗ್ಬಿಟ್ಟಿದೆ. ಆ ಕಡೆ ಎಲ್ಲ ಲೋಡ್ ಆಗ್ತೈತೆ. ಈ ಐಟಮ್ ಇದು ಸಣ್ಣ ಸಕ್ಕರೆ ಇದು, ಹಂಗಾಗಿ ಲೋಡ್ ಆಗ್ತಾಯಿಲ್ಲ ಬೇಗ. ಅವೆಲ್ಲ ದಪ್ಪ ಸಕ್ಕರೆ ಎಲ್ಲ ಬೇಗ ಲೋಡ್ ಆಗ್ತೈತೆ. ನಮ್ದು ಎಷ್ಟೊತ್ತು ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾವಂತೂ ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ಲ. ನಾವಂತೂ ಸಕ್ಕರೆ ಮೇಲೆ ಕೂತು ಸಾಕಾಗ್ಬಿಡೈತೆ. ಆಮೇಲೆ ಇಲ್ಲಿ ಜನ ಲೇಬರ್ ಕಡಿಮೆ, ಚೀಲ ಎಲ್ಲ ನಾವೇ ತುಳ್ಕೋಬೇಕು. ನಾನೇ ತುಳ್ಕೊತಾ ಇದ್ದೀನಿ, ಇನ್ನೇನು ಮಾಡೋದಂತೇಳಿ. ಬ್ಯಾಟ್ರಿ ಲೋ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಒಟ್ಟು 8 ಗಂಟೆಗೆಲ್ಲ ಲೋಡ್ ಆಗುತ್ತೆ ಅಂದ್ಕೊಂಡೆ. ನೋಡ್ರಿ 8:15 ಆದರೂ ಇನ್ನೂ ಲೋಡ್ ಆಗಿಲ್ಲ. ಸಕ್ಕರೆ ಇಲ್ಲ, ಅದು ಸ್ಟಾಕ್ ಆಗಲಿ ಅಂತೇಳಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಊಟಕ್ಕೆ ಹೋಗಿ ಬಂದು ಪಟ ಅಂತ ಒಟ್ಟು 200 ಚೀಲ ಸಣ್ಣದು, 200 ಚೀಲ ದಪ್ಪದಿರೋದು. ಸಾರಿ, ಎಷ್ಟೈತೆ ಅದು ಅರ್ಧ 200 ಚೀಲನೋ 300 ಚೀಲನೋ ಏನೈತೆ ಅದು. ಅದರ್ಧ ಅಂತೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಲೋಡ್ ಆದಮೇಲೆ ನೋಡೋಣ. ಟೈಮ್ ಬಂದು 12 ಗಂಟೆ ಆಯಿತು ನೋಡಿ. ಎಲ್ಲ ಗಾಡಿ ಹೋಯ್ತು, ನಮ್ಮ ಗಾಡಿ ಉಳ್ಕೊಂಡೈತೆ. ಇದೊಂದು ಐಟಮು ಮೆಟ್ರಿಯಲ್ಲೇ ಬರಲ್ಲ ಅಂತ ಆಲ್ಟ್ ಆಗ್ಬಿಡ್ತು. ಆಲ್ಟ್ ಆಗಿಲ್ಲ, ಲೋಡ್ ಆಗುತ್ತೆ. ಇದರಿಂದ ಭಾಳ ಲೇಟ್ ಆಯ್ತು ಎಲ್ಲ ಗಾಡಿ. ಈಗ ನೋಡಿ, ಆ ಗಾಡಿ ಆದಮೇಲೆ ನಮ್ಮ ಗಾಡಿ ಬಿಡಬೇಕು. ನೋಡಿ ನಮ್ಮ ಪರಿಸ್ಥಿತಿ ಹೆಂಗೈತಂದರೆ ಚಳಿ ಹೇಳ್ಕೊಳಂಗಿಲ್ಲ. ಅಲ್ಲಿ ನೋಡಿ ನೀರು ಸ್ಪ್ರೇ ಆಗ್ತೈತಲ್ಲ ನೋಡಿ, ಗ್ಲಾಸ್ ಮೇಲೆ ಕಾಣ್ತೈತೆ. ಆ ಸ್ಪ್ರೇ ನೀರೆಲ್ಲ ಬಂದು ಮೇಲೆ ಬೀಳ್ತೈತೆ. ಈ ಅರ್ಧಂಬರ್ಧ ತಾರ್ಪಲ್ ಹಾಕ್ಕೊಂಡು ಹೆಂಗಾಗ್ಬಿಡೈತೆ ಅಂದರೆ ಪರಿಸ್ಥಿತಿ. ಚಳಿಗೂ ಆ ನೀರು ಮೇಲೆ ಬಂದು ಬೀಳೋದಕ್ಕೂ, ಇವ್ರು ಲೋಡ್ ಮಾಡದೇ ಇರೋದಕ್ಕೂ ನಮ್ಮ ಟೈಮು ಚಳಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಹಂಗಾಗ್ಬಿಡೈತೆ. ಇನ್ನು ಆ ಗಾಡಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಲೋಡ್ ಆಗೋದು. ಆ ಗಾಡಿ ಲೋಡ್ ಆಗೋವರೆಗೂ ನಮ್ಮ ಗಾಡಿ ಬಿಡೋಂಗಿಲ್ಲ. ಅರ್ಧ ಗಾಡಿ ಲೋಡ್ ಆಗಿದೆ, ಇನ್ನು ಅರ್ಧ ಗಾಡಿ ಕರೆಕ್ಟಾಗಿ ಅರ್ಧ ಗಾಡಿ ಲೋಡ್ ಆಗಬೇಕು. ಆ ಗಾಡಿ ಲೋಡ್ ಆದಮೇಲೆ ನಮ್ಮ ಗಾಡಿ ಬಿಟ್ಟು ಲೋಡ್ ಮಾಡಬೇಕು. ಅಲ್ಲೊಂದು ಗಾಡಿ ಹಾಲ್ಟ್ ಆಗಿದೆ ನೋಡಿ, ಅದು ಲೋಡ್ ಆಗಲ್ವಂತೆ. ಮೆಟೀರಿಯಲ್ ಇಲ್ಲ ಅದಕ್ಕೂ ಇದೇ ಮೆಟೀರಿಯಲ್ ಹಾಕಬೇಕು. ಇದು ಸಣ್ಣ ಸಕ್ಕರೆ, ಇದು ಜಾಸ್ತಿ ಬರ್ತಾ ಇಲ್ಲ. ದಪ್ಪ ಸಕ್ಕರೆನೇ ಜಾಸ್ತಿ ಬರ್ತಾ ಇರೋದು. ಈಗ ಸಣ್ಣದಾಯಿತು, ದಪ್ಪ ಸಕ್ಕರೆ ಹಾಕಬೇಕು. ಹಂಗಾಗಿ ನಮ್ಮದು ಸಿಕ್ಕಾಬಟ್ಟೆ ಲೇಟ್ ಆಗಿದ್ದು. ನಮ್ಮದು ದಪ್ಪ ಸಕ್ಕರೆ ಆಗಿದ್ದರೆ ಇಷ್ಟೊತ್ತಿಗೆ ಲೋಡ್ ಆಗಿ ಹೆಚ್ಚು ಕಮ್ಮಿ ನವಲ್ಗುಂದ ತಪ್ಪಿರೋ ನರಗುಂದ ಹತ್ರ ಇರ್ತಿದ್ವಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಕೆಲವು ಟೈಮ್ ಹಂಗೆ ಆಗ್ಬಿಡ್ತೇವೆ. ಈ ಫ್ಯಾಕ್ಟ್ರಿ ಒಳಗೆ ಚಳಿ ಒಳಗೆ ಜರ್ಕಿನ್ ಹಾಕ್ಕೊಂಡು ಕೂತಿದ್ದೀವಿ. ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ತಾರ್ಪಲ್ ಹಾಕೋರು ಯಾರು ಇಲ್ಲ, ನಾವೇ ಹಾಕೋದು ತಾರ್ಪಲ್. ಇವಾಗ ಈ ಕತ್ಲೆ ಒಳಗೆ ಈ ಟೈಮ್ ಲೇಟ್ ಆಗ್ಬಿಡೈತೆ. ಈ ಚಳಿ ಒಳಗೆ ಹಗ್ಗ ಎಳಿಬೇಕಂದ್ರೆ ಕೈಯೆಲ್ಲ ಉರಿ ಬರ್ತೈತೆ. ಒಬ್ಬನೇ ಹೆಂಗೆ ಹಾಕೋದೇ ದೊಡ್ಡ ಟೆನ್ಷನ್ ಆಗ್ಬಿಡುತ್ತೆ ನಮಗೆ. ಒಬ್ಬನೇ ಹಾಕೋದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಫಸ್ಟ್ ಆ ಗಾಡಿ ಲೋಡ್ ಆಗಲಿ, ಆಮೇಲೆ ಏನು ಮಾಡೋಕ್ಕಾಗಲ್ಲ. ಗಾಡಿಗಂತ ಬಂದಮೇಲೆ ಎಲ್ಲ ಥರದ ಕಷ್ಟಗಳೆಲ್ಲ ಅನುಭವಿಸಲೇಬೇಕು. ಎಲ್ಲ ಕಷ್ಟನೂ ನಿಭಾಯಿಸಲೇಬೇಕು. ನೋಡಿ, ಆರಾಮಾಗಿ ಒಳಗಡೆ ಹೋಗಿ 1 ಅವರ್ ಮಲಿಕೊಳ್ಳೋಣ ಅಂತಿದ್ದಂಗೆ ಎಲ್ಲ ಸ್ಪ್ರೇ ಹೊಡಿತಾ ಐತೆ ಗಾಳಿಗೆ. ಅದು ಸ್ಪ್ರೇ ಥರ ಹೊಡಿತಾ ಇಲ್ಲ ಗಾಳಿಗೆ, ಹಾರ್ಕೊಂಡು. ಇಲ್ಲಿ ಕಾಣ್ತಿರ್ಬೋದು ನೋಡಿ, ನೋಡ್ದಾ ಯಾವ ಥರ ಕಾಣ್ತೈತೆ ಹಾರ್ತಿರೋದು ಗ್ಲಾಸಲ್ಲಿ ನೋಡಿ. ಈ ಕಡೆ ಹಾಕಿರೋ ಅಷ್ಟು ಇಲ್ಲ ಅಲ್ಲ, ಅದು ಸ್ಪ್ರೇ ಹೊಡಿತೈತಲ್ಲ, ಅದೆಲ್ಲ ಕಡೆನೂ ಸ್ಪ್ರೇ ಹೊಡಿತಾ ಐತೆ. ನಮ್ಮ ಕೈ ನೋಡಿ ಹೆಂಗಾಗಿದೆ. ಯಪ್ಪ, ಅಯ್ಯೋ ದೇವರೇ. ಗಾಡಿ ಒಂದು ಲೋಡ್ ಆಗಲಿ. ಆ ಗಾಡಿ ಲೋಡ್ ಆದರೆ ಸದ್ಯಕ್ಕೆ ನಮ್ಮ ಗಾಡಿ ಬಿಟ್ಟು ಲೋಡ್ ಮಾಡಿಸೋಣ. ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಟೈಮು 12 ಗಂಟೆ. ನನ್ನ ಅನಿಸಿಕೆ 2ರಿಂದ ಇಲ್ಲಿ ಬಿಡೋಷ್ಟೊತ್ತಿಗೆ 2ರಿಂದ 2:30-3 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಫೈನಲ್ಲಾಗಿ ಲೋಡೆಲ್ಲ ಹಾಕಿ ತಾರ್ಪಲ್ ಹಾಕಿ ನೋಡಿ ಬಿಲ್ ಇಸ್ಕೊಂಡು ಬರ್ತಾಯಿದ್ದೀನಿ. 3 ಗಂಟೆ ಟೈಮು, 3:10 ತಾರ್ಪಲ್ ಈ ಥರ ಹಾಕಿದ್ದೀನಿ ನೋಡಿ. ಒಬ್ಬನೇ ಹಾಕಿರೋದು, ಸವಾಸ ಅಲ್ಲ ಈ ಫ್ಯಾಕ್ಟ್ರಿದು. ಟೈಮ್ ಆಗ್ಬಿಡೈತೆ. ಫಸ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ಟೈಮ್ ಎಷ್ಟು ಅಂತ, 3:10 ಟೈಮು. ಇವಾಗ ಗ್ಲಾಸ್ ನೋಡ್ಬೋದು, ದರ ಆಗ್ಬಿಡೈತೆ. ಅದು ಇಬ್ಬನಿ ನೀರ ಏನಂತ ಗೊತ್ತಿಲ್ಲ. ಅದು
ಎಷ್ಟಾಗುತ್ತೋ ಬೆಳಕರಿ ಎಷ್ಟೊತ್ತಿಗೆ ಪಾಸ್ ಮಾಡ್ಕೋಬೇಕು. ತಿರ್ಗಾ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಲ್ಲಿ ಓಡ್ಸೋಕ್ಕಾಗಲ್ಲ. ಇನ್ನು ಗೇಟಲ್ಲಿ ಹೋಗಿ ಎಂಟ್ರಿ ಮಾಡಿ ಆಚೆ ಹೋಗ್ಬೇಕು. ಇನ್ನು ಗೇಟಲ್ಲಿ ಇಲ್ಲ, ಇವಾಗ ಬಿಲ್ ಇಸ್ಕೊಂಡು ಹೋಗ್ತಾ ಇದೀನಿ. ಇದೆಲ್ಲ ಫ್ಯಾಕ್ಟ್ರಿನೇ. ಇಬ್ಬನಿಗೆ ಹೆಂಗಾಗ್ಬಿಟ್ಟೋ ಗ್ಲಾಸ್ ಅಂತ ನೋಡಿ ಯಾವ ಥರ ಕಾಣ್ತೈತೆ. ಇಲ್ಲಿಂದ 4 ಕಿಲೋಮೀಟ್ರ್ ಆಚೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ಅದೊಂದು ಬೇರೆ ಲೇಟ್ ಆಗಿಬಿಡ್ತವೆ. ಈ ಕಬ್ಬಿನ ಗಾಡಿಗಳು, ಆಪೋಸಿಟ್ ಗಾಡಿಗಳು ಬೇರೆ ಬರ್ತಿರ್ತಾವ, ಅದ್ರಾಗ ಬೇರೆ ಲೇಟ್ ಆಗಿಬಿಡ್ತವೆ. ರೋಡ್ಗೆ ಹೋಗೋಷ್ಟೊತ್ತಿಗೆ ನೋಡಿ ಇವೆಲ್ಲ ಕಬ್ಬಿನ ಗಾಡಿಗಳು. ಮೇನ್ ರೋಡ್ಗೆ ಹೋಗಿ ಎಲ್ಲಾರ ಟೀ ಸಿಕ್ಕರೆ ಫಸ್ಟ್ ಟೀ ಕುಡ್ಕೊಂಡು ಹೋಯ್ತಾರನ್ ಬರ್ರಿ.